ಜೈ ಗುರುದೇವ್. ನಾನು ಏಕೆ ಆರ್ಟ್ ಆಫ್ ಲಿವಿಂಗ್‌ನ ಟೀಚರ್ ಆಗಬೇಕು ಅಂದರೆ, ನಾನು ಆರ್ಟ್ ಆಫ್ ಲಿವಿಂಗ್‌ನ ಕೋರ್ಸ್‌ಗಳನ್ನು ಮಾಡಿದಾಗ ನನಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದಲೂ ನನಗೆ ಭಾಳಷ್ಟು ಲಾಭವಾಗಿದೆ. ಆರೋಗ್ಯ ದೃಷ್ಟಿಯಿಂದ ಹಿಡ್ಕೊಂಡು ಎಲ್ಲ ರೀತಿಯಿಂದಲೂ ಲಾಭವಾಗಿದೆ. ನಾನು ಭಾಳಷ್ಟು ಏನಪ್ಪ ಅಂದರೆ ಈ ಕೋರ್ಸ್‌ಗಳನ್ನು ಮಾಡಿದಾಗ ಪ್ರೇರಣೆಗೊಂಡಿದ್ದೇನೆ. ಆ ಒಂದು ಪ್ರೇರಣೆ ಮತ್ತು ಇರುವಂತಹ ಸಂತೋಷ, ಅದನ್ನು ಕೇವಲ ನನ್ನಲ್ಲೇ ಇಟ್ಟುಕೊಂಡು ಇದ್ದರೆ ಅದು ಪ್ರಯೋಜನವಿಲ್ಲ. ಅದು ಮತ್ತೊಬ್ಬರಿಗೆ ಹಂಚಿಕೊಂಡಾಗ ಏನಾಗುತ್ತಂದರೆ ಅದರ ಒಂದು ನಿಜವಾಗ್ಲೂ ಅದರ ಪ್ರಯೋಜನ ಆಗುತ್ತೆ ಅಂತ ತಿಳ್ಕೊಂಡು, ಅದನ್ನು ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಲಿಕ್ಕೆ ಇದೊಂದು ಒಳ್ಳೆಯ ಒಂದು ವೇದಿಕೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗ್ತಾ ಇರೋದು. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ, ನಾನು ಗುರುಗಳಿಂದ ಪರಂ ಪೂಜ್ಯ ರವಿಶಂಕರ್ ಗುರೂಜಿಯವರಿಂದ ಭಾಳಷ್ಟು ಪ್ರೇರಣೆಗೊಂಡಿದ್ದೇನೆ. ಸೇವೆ ಅನ್ನೋದೈತಲ್ಲ, ಅದು ಭಾಳಷ್ಟು ಅಮೂಲ್ಯವಾದುದು. ಏನಾದರೂ ಸಮಾಜಕ್ಕೆ ಒಂದು ಸೇವೆಯ ಮೂಲಕ ನಾವು ಕೊಡುಗೆಯನ್ನು ಕೊಡಬೇಕಾಗುತ್ತದೆ. ಅದಕ್ಕಾಗಿ ನಾನು ಏನಪ್ಪ ಅಂದ್ರೆ ಆರ್ಟ್ ಆಫ್ ಲಿವಿಂಗ್‌ನ ಟೀಚರ್ ಆಗ್ತಾಯಿದ್ದೇನೆ. ನಾನು ಪ್ರೇರಣೆಗೊಂಡಿರುವಂತಹ ಆ ಒಂದು ಆನಂದ, ಸಂತಸ, ಗುರೂಜಿಯವರ ಜ್ಞಾನವನ್ನು ಬೇರೆಯವರಿಗೂ ಹಂಚಿಕೆ ಮಾಡಿ, ಕೇವಲ ನಾವು ಮಾತ್ರ ಏನಪ್ಪ ಅಂದರೆ ಇಂಪ್ರೂವ್ಮೆಂಟ್ ಆದರೆ ಪ್ರಯೋಜನ ಇಲ್ಲ. ಎಲ್ಲ ರೀತಿಯಿಂದಲೂ ಬೇರೆಯವರು ಸಹ ಆ ಒಂದು ಆನಂದವನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಈ ಒಂದು ಸೇವೆಯ ಮೂಲಕ ಆ ಜ್ಞಾನವನ್ನು ಹಂಚ್ಕೊಳ್ಳೋದಕ್ಕೋಸ್ಕರಾಗಿ ಏನಪ್ಪ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗ್ತಾಯಿದ್ದೀನಿ. ಇದು ನನ್ನ ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗೋದು ನನ್ನ ಒಂದು ಸೌಭಾಗ್ಯ ಎಂದು ಹೇಳ್ಬೋದು. ಇದರಿಂದ ನನಗೆ ತುಂಬ ಏನಪ್ಪ ಅಂದ್ರೆ ಸಂತೋಷವೆನಿಸಿದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್‌ನ ಟೀಚರ್ ಆಗಲಿಕ್ಕೆ ಹೊರಟಿದ್ದೇನೆ. ಈ ಒಂದು ಅವಕಾಶ ಇದೆಯಲ್ಲ, ಇದನ್ನು ಬಳಸಿಕೊಂಡು ನಾನು ಸಮಾಜಕ್ಕಾಗಿ ಏನಾದರೂ ಗುರೂಜಿಯವರ ಮಾರ್ಗದರ್ಶನದಲ್ಲಿ ನಾನು ಅವರ ಒಂದು ಜ್ಞಾನವನ್ನು, ಅವರ ಒಂದು ಆಶೀರ್ವಾದವನ್ನು ಎಲ್ಲವನ್ನೂ ಏನಪ್ಪ ಅಂದ್ರೆ ಬೇರೆಯವರಿಗೆ ಹಂಚ್ಕೋಬೇಕು ಎಂಬುದು ಒಂದು ಉದ್ದೇಶವಾಗಿದೆ. ಅದಕ್ಕಾಗಿ ನಾನು ಆರ್ಟ್ ಆಫ್ ಲಿವಿಂಗ್‌ನ ಟೀಚರ್ ಆಗ್ತಾಯಿದ್ದೀನಿ.